ಒಂದೇ ಯುದ್ಧ, ಒಂದೇ ಸ್ಮಾರಕ, ಆದರೆ ಎರಡು ಸಂಪೂರ್ಣ ಬೇರೆ ಬೇರೆ ಕಥೆಗಳು. ಇದು ಹೇಗೆ ಸಾಧ್ಯ? ಬನ್ನಿ, ಇವತ್ತು ನಾವು ಕೋರೆಗಾಂವ್ ಕದನದ ಹಿಂದಿರೋ ಈ ಸಂಕೀರ್ಣ ಮತ್ತು ಅಷ್ಟೇ ವಿವಾದಾತ್ಮಕ ಇತಿಹಾಸದ ಗಂಟು ಬಿಡಿಸೋಣ. ಸರಿ, ಈ ಇಡೀ ವಿಷಯವನ್ನ ನಾವು 4 ಭಾಗಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಎಲ್ಲರೂ ಕೇಳಿರೋ ಆ ಕಥೆ ಅಂದ್ರೆ ದಂತಕಥೆ, ಆಮೇಲೆ ನಿಜವಾಗಿ ಯುದ್ಧಭೂಮಿಯಲ್ಲಿ ಇದ್ದ ಅಂಕಿಅಂಶಗಳು, ಮೂರನೇದಾಗಿ ಈ ಯುದ್ಧಕ್ಕೆ ಒಂದು ಹೊಸ ಅರ್ಥ ಬಂದಿದ್ದು ಹೇಗೆ, ಮತ್ತು ಕೊನೆಗೆ ಇವತ್ತಿಗೂ ಇದರ ಪರಂಪರೆ ಹೇಗೆ ಜೀವಂತವಾಗಿದೆ ಅಂತ ನೋಡೋಣ. ಹಾಗಾದ್ರೆ ಮೊದಲನೇ ಭಾಗದಿಂದ ಶುರು ಮಾಡೋಣ ಅಲ್ವಾ? ಕೋರೆಗಾಂವ್ ದಂತಕಥೆ. ಇದು ಜನಪ್ರಿಯವಾಗಿರೋ, ಎಲ್ಲರಿಗೂ ಗೊತ್ತಿರೋ ಆ ಹೋರಾಟದ ಕಥೆ. ನೋಡಿ, ಈ ಇಡೀ ಕಥೆಯ ತಿರುಳೆ ಈ ಸಂಖ್ಯೆಗಳಲ್ಲಿದೆ. ಒಂದು ಕಡೆ ಕೇವಲ 500 ಸೈನಿಕರು, ಅವರ ಎದುರಿಗೆ ಬರೋಬ್ಬರಿ 28,000 ಸೈನಿಕರ ಒಂದು ದೈತ್ಯ ಸೈನ್ಯ. ನಂಬೋಕೆ ಆಗಲ್ಲ ಅಲ್ವಾ? ಇದೇ ಹೋಲಿಕೆನಾ ಕೋರೆಗಾಂವ್ ಕಥೆಗೆ ಅಡಿಪಾಯ ಹಾಕಿದ್ದು. ಹೀಗೆ ಒಂದು ನಂಬಿಕೆ ಹುಟ್ಟಿಕೊಳ್ಳುತ್ತೆ, ಏನಂದ್ರೆ ಮಹಾರ್ ಸೈನಿಕರ ಒಂದು ಸಣ್ಣ ತುಕಡಿ ದಬ್ಬಾಳಿಕ ಮಾಡ್ತಿದ್ದ ಪೇಶ್ವೆಗಳನ್ನೇ ಧೈರ್ಯವಾಗಿ ಸೋಲಿಸಿತು ಅಂತ. ಇದೇ ಆ ಜನಪ್ರಿಯ ಕಥೆ. ಈಗ ಇದನ್ನೇ ನಾವು ಇನ್ನಷ್ಟು ಆಳವಾಗಿ ನೋಡೋಣ. ಸರಿ, ಈಗ ಆ ದಂತಕಥೆಯ ಪದರಗಳನ್ನು ಸ್ವಲ್ಪ ಬದಿಗಿಟ್ಟು ವಾಸ್ತವದ ಅಂಕಿಅಂಶಗಳ ಕಡೆಗೆ ಗಮನಹರಿಸೋಣ. ನಿಜವಾಗಿ ಆ ದಿನ ಯುದ್ಧಭೂಮಿಯಲ್ಲಿ ಏನಾಯ್ತು? ಹಾಗಾದ್ರೆ ಈ ಜನಪ್ರಿಯ ಕಥೆಯ ಹಿಂದೆ ಬೇರೆ ಸತ್ಯ ಇದೆಯಾ? ಅಂದಿನ ಅಧಿಕೃತ ಕಂಪನಿ ರಿಪೋರ್ಟ್ಗಳು ನಿಜವಾಗಿ ಏನು ಹೇಳುತ್ತವೆ? ಬನ್ನಿ ಹೆಚ್ಚು ನೋಡೋಣ. ಮೊದಲು ಆ 28,000 ಅನ್ನೋ ಸಂಖ್ಯೆ. ಹೌದು, ಆ ಸಂಖ್ಯೆ ನಿಜ. ಆದ್ರೆ ಒಂದು ನಿಮಿಷ, ಅದು ಪೇಶ್ವೆಗಳ ಇಡೀ ಸೈನ್ಯದ ಬಲ, ಅವರ ಸಂಪೂರ್ಣ ಸೇನೆ. ಅವರೆಲ್ಲರೂ ಆ ಒಂದೇ ಹಳ್ಳಿಯಲ್ಲಿ ಯುದ್ಧ ಮಾಡ್ತಿರ್ಲಿಲ್ಲ. ಹಾಗಾದ್ರೆ ನಿಜವಾಗಿ ಕೋರೆಗಾಂವ್ ಹಳ್ಳಿಯೊಳಗೆ ಕಾದಾಟ ನಡೆಸಿದ್ದು ಎಷ್ಟು ಜನ? ವರದಿಗಳ ಪ್ರಕಾರ ಸುಮಾರು 2,000 ಪೇಶ್ವೆ ಸೈನಿಕರು ಮಾತ್ರ. ಇವರು ಅವರ ಸೈನ್ಯದ ಅತ್ಯಂತ ನಿಪುಣ ಎಲೀಟ್ ಪಡೆಯಾಗಿತ್ತು. ಈಗ ಬ್ರಿಟಿಷ್ ಕಂಪನಿಯ ಸೈನ್ಯದ ಕಡೆ ಬರೋಣ. ಅದು ಕೇವಲ 500 ಸೈನಿಕರ ಪಡೆಯಾಡಿರಲಿಲ್ಲ, ಒಟ್ಟು 834 ಜನರ ಪಡೆ ಅದು. ಅದರಲ್ಲಿ ಸುಮಾರು 500 ಬಾಂಬೆ ನೇಟಿವ್ ಇನ್ಫ್ಯಾಂಟ್ರಿ, ಜೊತೆಗೆ 300 ಸಹಾಯಕ ಅಶ್ವದಳ ಮತ್ತೆ 24 ಯುರೋಪಿಯನ್ ಫಿರಂಗಿದಳದ ಸೈನಿಕರು ಇದ್ರು. ಅಂದ್ರೆ ಇದೊಂದು ಮಿಶ್ರ ಪಡೆಯಾಗಿತ್ತು. ನೋಡಿ, ಇದಕ್ಕೆ ಸಾಕ್ಷಿ ಆ ವಿಜಯ ಸ್ತಂಭದಲ್ಲೇ ಇದೆ. ಅಲ್ಲಿ ಕೆತ್ತಿರುವ 49 ಹುತಾತ್ಮರ ಹೆಸರುಗಳನ್ನ ನೋಡಿದ್ರೆ ಅದರಲ್ಲಿ 22 ಜನ ಮಹಾರ್ ಸೈನಿಕರು, ಜೊತೆಗೆ 16 ಮರಾಠಾ ಸೈನಿಕರು, 8 ರಜಪೂತರು, ಮುಸ್ಲಿಮ್ರು, ಯಹೂದಿಗಳು ಕೂಡ ಇದ್ರು. ಅಂದ್ರೆ ಕಂಪನಿ ಸೈನ್ಯ ಅನ್ನೋದು ಹಲವು ಸಮುದಾಯಗಳನ್ನ ಒಳಗೊಂಡಿತ್ತು ಅನ್ನೋದು ಸ್ಪಷ್ಟ. ಸರಿ, ಇಲ್ಲಿಯವರೆಗೂ ಸಂಖ್ಯೆಗಳ ಬಗ್ಗೆ ನೋಡಿದ್ವಿ. ಈಗ 3ನೇ ಭಾಗಕ್ಕೆ ಹೋಗೋಣ. ಒಂದು ಮಿಲಿಟರಿ ಸ್ಮಾರಕ, ಕಾಲಕ್ರಮೇಣ ಒಂದು ವಿಮೋಚನೆಯ ಸಂಕೇತವಾಗಿ ಬದಲಾದ ಕಥೆ ಇದು. ಈ ಟೈಮ್ಲೈನ್ ನೋಡಿ. 1818ರಲ್ಲಿ ಬ್ರಿಟಿಷರು ಇದನ್ನ ತಮ್ಮ ಹೆಮ್ಮೆಯ ವಿಜಯ ಅಂತ ಒಂದು ಸ್ತಂಭ ಕಟ್ಟಿಸಿದ್ರು. ಆದ್ರೆ ಸುಮಾರು 100 ವರ್ಷಗಳ ನಂತರ 1927ರಲ್ಲಿ BR ಅಂಬೇಡ್ಕರ್ ಆ ಜಾಗಕ್ಕೆ ಭೇಟಿ ಕೊಡ್ತಾರೆ. ಆ ಒಂದು ಭೇಟಿ ಆ ಸ್ಮಾರಕದ ಇಡೀ ಅರ್ಥವನ್ನೇ ಬದಲಾಯಿಸ್ಬಿಡುತ್ತೆ. ಇಲ್ಲಿ ಅಂಬೇಡ್ಕರ್ ಅವರು ಬಳಸಿದ್ದು ಒಂದು ತಂತ್ರ. ಅದನ್ನ ವಾಕ್ಚಾತುರ್ಯದ ಅಸ್ತ್ರ ಅಂತ ಕರಿಬಹುದು. ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಐತಿಹಾಸಿಕ ಘಟನೆಯನ್ನೇ ಒಂದು ಅಸ್ತ್ರದ ಹಾಗೆ ಬಳಸಿ ಇವತ್ತಿನ ಸಮಾಜದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಹಕ್ಕುಗಳಿಗಾಗಿ ಹೋರಾಡುವುದು. ಅವರ ವಾದ ತುಂಬಾನೇ ಸ್ಪಷ್ಟವಾಗಿತ್ತು. ಅವರು ಹೇಳಿದ್ದು, ನಾವು ಬ್ರಿಟಿಷರಿಗಾಗಿ ಭಾರತವನ್ನ ಗೆಲ್ಲಿಸಿಕೊಡೋಕೆ ಯೋಧರಾಗಿದ್ವಿ, ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಸಮಾನತೆಯಿಂದ ಬದುಕೋಕೆ ಕೂಡ ನಾವು ಅರ್ಹರು ಅಂತ. ಈ ಯುದ್ಧವನ್ನ ಅವರು ಸಮಾನತೆಯ ಹಕ್ಕಿಗಾಗಿ ಒಂದು ಐತಿಹಾಸಿಕ ಸಾಕ್ಷಿಯಾಗಿ ಬಳಸ್ಕೊಂಡು. ಹಾಗಾದ್ರೆ ಈಗ ಕೊನೆಯ ಭಾಗ. 200 ವರ್ಷಗಳ ಹಿಂದಿನ ಈ ಘಟನೆ ಇವತ್ತಿಗೂ ಯಾಕೆ ಇಷ್ಟೊಂದು ಮುಖ್ಯ? ಇಂದಿನ ಸಮಾಜದ ಮೇಲೆ ಇದರ ಪ್ರಭಾವ ಏನು ನೋಡೋಣ. ನಮ್ಮುಂದೆ ಈಗ 2 ದೃಷ್ಟಿಕೋನಗಳಿವೆ. ಒಂದು ಮಿಲಿಟರಿ ದೃಷ್ಟಿಕೋನ. ಅದರ ಪ್ರಕಾರ ಇದು ಬ್ರಿಟಿಷರ ವಸಾಹತುಶಾಹಿ ಯುದ್ಧದ ಒಂದು ಭಾಗ. ಇನ್ನೊಂದು ವಿಮೋಚನೆಯ ದೃಷ್ಟಿಕೋನ. ಅದರ ಪ್ರಕಾರ ಇದು ಜಾತಿ ದಬ್ಬಾಳಿಕೆಯಿಂದ ತಪ್ಪಿಸ್ಕೊಳ್ಳೋಕೆ ಮಾಡಿದ ಒಂದು ಆಯ್ಕೆ, ಒಂದು ಸ್ವಾಭಿಮಾನದ ಹೋರಾಟ. ವಿಚಿತ್ರ ಅಂದ್ರೆ ಈ 2 ವ್ಯಾಖ್ಯಾನಗಳು ಒಂದೇ ಸಮಯದಲ್ಲಿ ಅಸ್ತಿತ್ವದಲ್ಲಿವೆ. ಅಂದ್ರೆ ಕೋರೆಗಾಂವ್ ಕಥೆ ಅನ್ನೋದು ಪುಸ್ತಕಗಳಲ್ಲಿ ಮುಗಿದುಹೋದ ಒಂದು ಪಾಠ ಅಲ್ಲ, ಅದೊಂದು ಜೀವಂತ ಪಠ್ಯ ಇದ್ದಾಗೆ. ಪ್ರತಿ ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ, ರಾಜಕೀಯ ಚರ್ಚೆಗಳಲ್ಲಿ, ವಾರ್ಷಿಕ ಆಚರಣೆಗಳಲ್ಲಿ ಇದರ ಇತಿಹಾಸವನ್ನ ಮತ್ತೆ ಮತ್ತೆ ಬರೆಯಲಾಗ್ತಿದೆ, ಹೊಸ ಅರ್ಥಗಳನ್ನ ಕೊಡಲಾಗ್ತಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದೇ ಘಟನೆಗೆ 2 ಬೇರೆ ಬೇರೆ ಸತ್ಯಗಳಿದ್ದಾಗ ಆ ಘಟನೆಯ ನಿಜವಾದ ಇತಿಹಾಸ ಅಂತ ಯಾವುದನ್ನ ಕರೆಯೋದು?
ಬಹುಶಃ ಇತಿಹಾಸ ಅಂದ್ರೆ ನಡೆದ ಘಟನೆ ಮಾತ್ರ ಅಲ್ಲ, ಅದನ್ನ ನಾವು ಹೇಗೆ ನೆನಪಿಸಿಕೊಳ್ತೀವಿ ಅನ್ನೋದು ಕೂಡ ಹೌದು ಅಲ್ವಾ?